ನಮಸ್ಕಾರ ಸ್ನೇಹಿತರೆ, ಭೂವೀಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಈ ದಿನ ನಾನು ರಾತ್ರಿ ಅನ್ನ ತುಂಬಾ ಮಿಕ್ಕೋಗಿತ್ತು ಸ್ನೇಹಿತರೆ. ಈ ಅನ್ನ ಮಿಕ್ಕಿತ್ತಲ್ಲ ಏನು ಮಾಡೋದು, ಚಿತ್ರಾನ್ನ ಮಾಡ್ತಿರ್ತೀವಿ ಯಾವಾಗಲೂ. ಇದಕ್ಕೆ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ನಾನೇ ಓನಾಗಿ ಮಾಡಿರೋದು ಸ್ನೇಹಿತರೆ ಇದನ್ನು ರೆಸಿಪಿ. ಬನ್ನಿ, ಬಿಸಿಬೇಳೆಭಾತ್ ಮಾಡಿದ್ದೀನಿ, ಯಾವ ಥರ ಅಂತ ತೋರಿಸ್ತೀನಿ. ಒಂದೇ ಕೈಲಿ ಮಾಡ್ತಾಯಿದ್ದೀನಿ. ಮಗ ಓದ್ತಾ ಇದ್ದ, ಪಾಪ ಕರೆಯೋಕ್ಕಾಗಲಿಲ್ಲ ನನಗೆ, ಅನ್ನೋ ಟ್ಯೂಷನಲ್ಲಿದ್ದ. ಅದರಿಂದ ನಾನು ಒಂದು ಕೈಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ವಿಡಿಯೋ ಏನಾರು ಕ್ಲಿಯರಾಗಿ ಬಂದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ. 1-2 ಗ್ಲಾಸಸ್ ನೀರು ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ನಾನು. ನಂತರ ಇಲ್ಲಿ ನೋಡಿ, ಒಂದು ಬಟ್ಲು ಅನ್ನ ಮಿಕ್ಕೋಗಿದೆ ಸ್ನೇಹಿತರೆ, ರಾತ್ರಿ ಮಾಡಿದ್ದನ್ನು. ನಮ್ಮ ಯಜಮಾನ್ರು ತಿನ್ನಲಿಲ್ಲ, ಅದರಿಂದ ಅನ್ನ ಮಿಕ್ಕೋಯ್ತು. ಅನ್ನ ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಇದಕ್ಕೆ ಏನು ಮಾಡೋದಂತ ಯೋಚನೆ ಮಾಡಿ ನಾನು ಓನಾಗಿ ಮಾಡಿರೋದು ಇದು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ನೀರು ಕಾಯಕ್ಕಿಟ್ಟಿದ್ದೀನಿ, 2 ಲೋಟ ನೀರಿದೆ, ನೀರು ಕಾಯಕ್ಕಿಟ್ಟಿದ್ದೀನಿ. ನೀರು ಕಾಯಿ ಮೇಲೆ ಇಲ್ಲಿ ಒಂದು 100 ಗ್ರಾಮ್ ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಸ್ನೇಹಿತರೆ. 100 ಗ್ರಾಮ್ ತೊಗರಿಬೇಳೆ ಇದೆ, ತೊಳೆದಿಟ್ಕೊಂಡಿದ್ದೀನಿ ತೊಗರಿಬೇಳೆನ. ಒಂದು ಕೈಲಿ ಫೋನ್ ಇಟ್ಕೊಂಡಿದ್ದೀನಿ, ಒಂದು ಕೈಲಿ ಬೇಳೆ ಎಲ್ಲ ಎತ್ತೆತ್ತ ಹಾಕ್ತಾಯಿದ್ದೀನಿ. ನೀರು ಕಾಯ್ದಮೇಲೆ 100 ಗ್ರಾಮ್ ತೊಗರಿಬೇಳೆನ ತೊಳೆದಿಟ್ಕೊಂಡಿರೋ ತೊಗರಿಬೇಳೆ ಹಾಕಿದ್ದೀನಿ. ನಂತರ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು. ಪ್ಲೀಸ್ ವಿಡಿಯೋ ನೋಡಿ ಸ್ನೇಹಿತರೆ. ನಿಮ್ಮದೊಂದು ವಿಡಿಯೋ ನೋಡೋದ್ರಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಏನಾಗಿದ್ರೆ ಆಗಲಿಲ್ವ ಸ್ನೇಹಿತರೆ, ಪ್ಲೀಸ್ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್, ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ನಂತರ ಇದಕ್ಕೆ 3 ಟೊಮೊಟೊನ ಸ್ನೇಹಿತರೆ, 3 ಟೊಮೊಟೊನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಬೇಳೆ ಜೊತೆಗೆ 3 ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ತರಕಾರಿ ಕೂಡ ಉಪಯೋಗಿಸಲ್ಲ ಸ್ನೇಹಿತರೆ. ತರಕಾರಿ ಖಾಲಿಯಾಗಿತ್ತು, ಟೊಮೊಟೊ ಇತ್ತು. ಏನು ಮಾಡೋದು ಈ ಅನ್ನದಲ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಟೊಮೊಟೊ ರಾತ್ರಿ ಮಿಕ್ಕಿರೋ ರೈಸಲ್ಲಿ ಬಿಸಿಬೇಳೆಭಾತ್ ಮಾಡಿದ್ದೀನಿ. ಒಂಥರ ಡಿಫ್ರೆಂಟ್ ರೆಸಿಪಿನೇ ಅಂತ ಅಂದ್ಕೊಳ್ಳಿ. ನೀವು ಯಾರನ್ನ ಅನ್ನ ಮಿಕ್ಕಿರೋ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅನ್ನನೂ ಖಾಲಿ ಆಗುತ್ತೆ ಬೇಗನೆ. ನಂತರ 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. 3 ಟೊಮೊಟೊ ಹಾಕ್ಬಿಟ್ಟು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅಷ್ಟು ಪುಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹಾಗೆ ಕೈಯೆಲ್ಲ ಮಿಕ್ಸ್ ಮಾಡ್ತೀನಿ. ಯಾಕೆಂದರೆ ಒಂದು ಕೈಲಿ ಫೋನ್ ಇರೋದ್ರಿಂದ ಒಂದೇ ಕೈಲಿ ಈ ಥರ ಕುಕ್ಕರ್ ಸಮೇತನೇ ಮಿಕ್ಸ್ ಮಾಡಿದ್ದೀನಿ ನಾನು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ 3 ವಿಷಲ್ ಕೂಗಿಸ್ಕೊಳ್ಳಿ ಸಾಕು. ನಾನು 2 ವಿಷಲ್ ಕೂಗಿಸಿರೋದು, ಯಾಕೆಂದರೆ ಅನ್ನ ಬೆಂದಿರೋದ್ರಿಂದ 2 ವಿಷಲ್ ಸಾಕು. ಅನ್ನ ಆಲ್ರೆಡಿ ರಾತ್ರಿದಿರೋದ್ರಿಂದ 2 ವಿಷಲ್ ಕೂಗಿಸ್ತೀನಿ. 2 ವಿಷಲ್ಗೆ ಬೇಳೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಮತ್ತು ಟೊಮೊಟೊನ ಅದರಲ್ಲೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸ್ನೇಹಿತರೆ. ನೋಡಿ, 2 ವಿಷಲ್ ಆಗಿ ಕುಕ್ಕರ್ ಕೂಲ್ ಆಗಿದೆ. ಇವಾಗ ನಾನು ಲಿಡ್ ತೆಗೆದು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಹುಡುಗ ಶೇಕ್ ಆಗ್ತಾಯಿದೆ. ನನ್ನ ಮಗ ಟ್ಯೂಷನಿಂದ ಬಂದು, ಏನಮ್ಮ ಎಲ್ಲ ವಿಡಿಯೋ ಶೇಕ್ ಆಗ್ತಿದೆ, ಒಂದು ಕೈಲಿ ಮಾಡಿದೀಯಾ ಅಂತ ಅಂದ. ಆದರೂ ಪ್ರಯತ್ನ ಪಡಬೇಕು ಅಂತ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ, ಟೊಮೊಟೊ ಎಲ್ಲನೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡಿದ್ರಲ್ವಾ. ನೋಡಿ, 100 ಗ್ರಾಮ್ ಬೇಳೆ, 3 ಟೊಮೊಟೊ ಹಾಕಿ ಬಿಸಿಬೇಳೆಭಾತ್ ಮಾಡಿ ಜೈ ಅನಿಸಿದ್ದು. ನಂತರ ಇದೇ ಕುಕ್ಕರ್ಗೆ ನಾನು 1-2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಯಾವುದೇ ಕುಕ್ಕಿಂಗ್ ಆಯಿಲು, ಕುಕ್ಕಿಂಗ್ ಎಣ್ಣೆ ಕೂಡ ನೀವು ಹಾಕ್ಕೋಬೋದು. 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯಿಲಿ ಇವಾಗ ಊರಿನ ಸಣ್ಣ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ, ಫುಲ್ಲು ಸಣ್ಣ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಒಂದು ಕೈಲಿ ಫೋನ್ ಇರೋದ್ರಿಂದ ಉರಿತಾ ಇದ್ದಾಗ ಸೀದೋಗ್ಬಿಡುತ್ತೆ ಆ ಕಡೆ ಗಮನ ಕೊಟ್ಟಾಗ. ಅದರಿಂದ ಉರಿ ಫುಲ್ಲು ಸಿಮ್ ಮಾಡ್ಕೊಂಡಿದ್ದೀನಿ. ಸಿಮ್ ಮಾಡ್ಕೊಂಡಿದ್ದಕ್ಕೆ 1-2-3 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ. ನೋಡಿ, ಕಡಲೆಕಾಯಿ ಬೀಜ. ನಂತರ ಇದಕ್ಕೇ ಒಂದು 10-12 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಕಡಲೆಕಾಯಿ ಬೀಜ ಮತ್ತು ಗೋಡಂಬಿನ ಜೊತೆಲೇ ಹುರ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಏಕೆಂದರೆ ಬರೀ ಟೊಮೊಟೊ ಹಾಕಿರೋದ್ರಿಂದ ತರಕಾರಿ ಏನಿಲ್ವಲ್ಲ, ಈ ಥರ ಹುರಿದು ತೆಗೆದಿಟ್ಕೊಂಡು ಮೇಲೆ ಹಾಕ್ಕೊಂಡ್ರೆ ನಿಮಗೆ ಬಾಯಿಗೆ ಸಿಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಬಿಸಿಬೇಳೆಭಾತ್ ಬೇಡ ಅನ್ನೋರು ಕೂಡ ಕಡಲೆ ಬೀಜ ಗೋಡಂಬಿ ನೋಡಿದ ತಕ್ಷಣ ಇಷ್ಟಪಟ್ಟು ತಿಂತಾರೆ. ಕಡಲೆ ಬೀಜ ಮತ್ತು ಗೋಡಂಬಿನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈ ಥರ ಸಣ್ಣ ಉರಿಲೇ ಹುರ್ಕೊಳ್ಳೋಣ ಚೆನ್ನಾಗಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಸಣ್ಣ ಉರಿಲೇನೆ. ಹುರ್ಕೊಂಡು ಮತ್ತೆ ಸೀಸ್ಕೊಳಕ್ಕೆ ಹೋಗ್ಬಿಡಿ, ಅದರಿಂದ ಸಣ್ಣ ಉರಿ ಮಾಡ್ಕೊಳ್ಳಿ ಅಂತ ಹೇಳೋದು ನಾನು. ನೋಡಿ, ಇವಾಗ ಇದಾಗಿದೆ. ಇವಾಗ ಇದನ್ನು ಒಂದು ಬೇರೆ ತಟ್ಟೆಗೆ ತಕ್ಕೋತೀನಿ. ನೋಡಿ, ಬೇರೆ ಕಡೆಗೆ ತಕ್ಕೊತೀನಿ ಇದನ್ನು. ಹಂಗೂ 1-2 ಕಡಲೆ ಬೀಜ ಉಳ್ಕೊಂಡೇ ಬಂತು, ತಕ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಕೈಲಿ ತೆಗಿತಿರೋದ್ರಿಂದ ತೆಗಿಯೋಕ್ಕಾಗಲಿಲ್ಲ. ನೋಡಿ, ಎಲ್ಲ ಕ್ಲೀನಾಗಿ ತೆಕ್ಕೊಬಿಡೋಣ ಸಪ್ರೇಟ್. ಇದಕ್ಕೆ ನೀವು ಒಗ್ಗರಣೆಗೆ ಎಣ್ಣೆ ಬದಲು ತುಪ್ಪ ಹಾಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ನಮಗೆ ತುಪ್ಪ ಖಾಲಿ ಆಗಿರೋದ್ರಿಂದ ಎಣ್ಣೆ ಹಾಕಿದ್ದೀನಿ ನಾನು. ನಂತರ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈ ಥರ. ನೋಡಿ, ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಈರುಳ್ಳಿ ಆಗಿದೆ ಇವಾಗ. ನೋಡಿ, ಒಂದೊಂದು ಕಡಲೆ ಬೀಜ ಅಲ್ಲೇ ಉಳ್ಕೊಂಬಿಟ್ಟಿದೆ ಸ್ನೇಹಿತರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮೊಟೊ ಮತ್ತು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ನೀರು, ಇದನ್ನು ಹಾಕ್ಕೊಂಬಿಡೋಣ ಇದ್ರ ಜೊತೆಗೇನೆ. ಹುಷಾರಾಗಿ ಕೈ ಮುಖ ದೂರ ಇಟ್ಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ಇದು ಹಾರುತ್ತೆ. ಕೈ ಮುಖ ದೂರ ಇಟ್ಕೊಂಡು ಹಾಕ್ಕೊಳ್ಳಿ. ನೋಡಿ,
ಬೇಳೆದ ಮತ್ತು ಟೊಮೊಟೊ ಬೇಯಿಸಿದ ನೀರು ಹಾಕ್ಕೊತಾ ಇದ್ದೀನಿ ನಾನು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನಿಸ್ತು ನನಗೆ, ಆದ್ದರಿಂದ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊತೀನಿ ನಾನು. ನೋಡಿ, ಇನ್ನೊಂದು ಗ್ಲಾಸ್ ನೀರು ಹಾಕಿದ್ದೀನಿ. ಯಾಕೆಂದರೆ ಬಿಸಿಬೇಳೆಭಾತು ಹದವಾಗಿರಬೇಕು ಸ್ನೇಹಿತರೆ. ಗಟ್ಟಿ ಆಗಿಬಿಟ್ರೆ ತಿನ್ನಲಿಕ್ಕಾಗಲ್ಲ. ಹದವಾಗಿದ್ದರೆ ಚೆನ್ನಾಗಿರುತ್ತೆ. ಅತ್ತ ಗಟ್ಟಿನೂ ಇರಬಾರ್ದು, ಇತ್ತ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿರ್ಬೇಕು ಬಿಸಿಬೇಳೆಭಾತು. ನೋಡಿ ಇಷ್ಟು ಚೆನ್ನಾಗಾಗಿದೆ, ನೋಡಿದ್ರಲ್ವಾ. ಇವಾಗ ನೆಕ್ಸ್ಟು ಚೆನ್ನಾಗಿ ನೀರು ಕುದೀತಾ ಇದೆ. ಈಗ ಮಗ ಟ್ಯೂಷನ್ ಮುಗಿಸ್ಕೊಂಡು ಬಂದ. ಟ್ಯೂಷನ್ ಮುಗಿಸ್ಕೊಬಂದ್ಮೇಲೆ ಅವ್ನು ಬಂದ ಪಾಪ ಹೆಲ್ಪ್ ಮಾಡಲಿಕ್ಕೆ. ನಂತರ ಇದಕ್ಕೆ 2-3 ಟೇಬಲ್ ಸ್ಪೂನ್ ಬಿಸಿಬೇಳೆಭಾತು ಪೌಡ್ರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನೇ ಮನೇಲಿ ಮಾಡ್ಕೊಂಡಿರೋ ಬಿಸಿಬೇಳೆಭಾತು ಪೌಡ್ರ್ ಸ್ನೇಹಿತರೆ ಇದು. ನಂತರ ಒಂದು ಇಂಚು ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಹೆಬ್ಬೆರಡು ದಪ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಹೆಬ್ಬೆರಡು ದಪ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನು ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಖಾರ ಸ್ವಲ್ಪ ಇರಲಿ ಅಂತ. ನಾನು ಖಾರ ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ ಸ್ನೇಹಿತರೆ ಎಲ್ಲ ಪೌಡ್ರುಗಳಿಗೂ. ಅದರಿಂದ ಖಾರ ಸ್ವಲ್ಪ ಕಮ್ಮಿ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ. ನಂತರ ನೋಡಿ, ರಾತ್ರಿ ಮಿಕ್ಕಿರೋ ಅನ್ನನ ಈ ಥರ ಕೈಯಲ್ಲಿ ಸ್ವಲ್ಪ ಮುದ್ದೆ ಇರುತ್ತಲ್ವ, ನಾವು ರೇಷನ್ ಅಕ್ಕಿ ಅನ್ನ ಮಾಡಿರೋದ್ರಿಂದ ಮುದ್ದೆ ಇರೋದ್ರಿಂದ ಈ ಥರ ಕೈಯಲ್ಲಿ ಸ್ವಲ್ಪ ಮೆತ್ತಗೆ ಮಾಡಿ ಹಾಕೋಣ. ಉರಿ ಸಣ್ಣನೇ ಇದೆ ಸ್ನೇಹಿತರೆ. ನಾನು ಉರಿ ಯಾವುದೇ ಕಾರಣಕ್ಕೂ ಜೋರು ಮಾಡಿಲ್ಲ, ಸಣ್ಣ ಉರಿಲೇ ಮಾಡ್ಕೊತಾ ಇದ್ದೀನಿ. ಇದು ಅನ್ನ ಎಲ್ಲ ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ ಈ ಥರ ನೋಡಿ ಎಲ್ಲ ತಿರುಗಿಸಿದ್ದೀನಿ. ಅನ್ನ ಎಷ್ಟು ಚೆನ್ನಾಗಿದೆ. ನಾನು ಮಾಡಿರೋ ಬಿಸಿಬೇಳೆಭಾತು ಪೌಡ್ರು ನಾನು ಒಂದೊಂದು ಸತಿ ಪಲ್ಯ ಮಾಡಿದ್ರು ಕೂಡ 1 ಟೇಬಲ್ ಸ್ಪೂನ್ ಅದನ್ನೇ ಹಾಕ್ತೀನಿ ಸ್ನೇಹಿತರೆ. ನೋಡಿ, ಹುರ್ಕೊಂಡಿರೋ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನನ್ನ ಮಗ, ಅಮ್ಮ ಇನ್ಮೇಲೆ ಅನ್ನ ಮಿಕ್ಕಿದ್ರೆ ಇದೇ ಥರ ಮಾಡ್ಬಿಡ ಅಮ್ಮ, ಚಿತ್ರಾನ್ನ ಎಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂದ. ಅಷ್ಟು ಚೆನ್ನಾಗಿತ್ತು. ಟೇಸ್ಟಾಗಿ ಕೂಡ ಇತ್ತು. ಸೇಮ್ ಬಿಸಿಬೇಳೆ ನೋಡಿ, ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಯಾವ ತರಕಾರಿನೂ ಬೇಡ, ಏನು ಬೇಡ, ಸೂಪರ್ ಬಿಸಿಬೇಳೆಭಾತು ಆಯಿತು. ದಯವಿಟ್ಟು ಈ ರಾತ್ರಿ ಮಿಕ್ಕಿದ ಅನ್ನ ಬಿಸಿಬೇಳೆಭಾತು ರೆಸಿಪಿ ತಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಮನೇಲಿ ಸ್ವಲ್ಪ ಖಾರ ಬೂಂದಿ ಥರ ಇತ್ತು. ಖಾರ ಬೂಂದಿ ಥರ ಅಂದರೆ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ. ಅವಲಕ್ಕಿ ಹುರಿದ್ಬಿಟ್ಟು ಅದೇ ಚೋಚೋ ಥರ ಇತ್ತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.